हेलो गाइस, वेलकम बैक टू बैंकिंग कन्नडिगा। सो ऑलरेडी क्वांट के कंप्यूटर अवेयरनेस के इंग्लिश के स्ट्राटजी ಮಾಡಿ ಹಾಕಿದ್ದೀನಿ ಮತ್ತು ಜನರಲ್ ಅವೇರ್ನೆಸ್ ಅಂದರೆ ಸೋರ್ಸ್ ಎಲ್ಲಿ ಓದಬೇಕು, ಯಾವ ನೋಟ್ಸು, ಯಾವ PDF, ಕ್ವಿಜ್ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ವೀಡಿಯೋ ಕ್ಲಾಸಸ್ ಎಲ್ಲಿ ಕಂಪ್ಲೀಟ್ ಮಾಡಬೇಕು ಅದೆಲ್ಲ. ಬಟ್ ರೀಸನಿಂಗ್ ಮಾಡಿರಲಿಲ್ಲ. ಬಟ್ SBI ಕ್ಲರ್ಕ್ ಬಿಗಿನರ್ಗೆ ಅಂತ ಒಂದು ಸ್ಟ್ರಾಟಜಿ ಮಾಡಿದೆ. ಅದು SBI ಕ್ಲರ್ಕೆ ಅಂತ ಮಾತ್ರ ಅಲ್ಲ, ನೆಕ್ಸ್ಟ್ ನೀವು RRB PO ಈಗ ಜುಲೈಯಲ್ಲಿ ಬರುತ್ತಲ್ಲ RRB PO, ಅದು ಕೂಡ ಆ ಸ್ಟ್ರಾಟಜಿ ಬಿಗಿನರ್ಸಿಗೆ 100% ವರ್ಕ್ ಆಗುತ್ತೆ. ರಿಪೀಟರ್ಸ್ ಆದರೂ 100% ವರ್ಕ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ನಾನು ಮೈನ್ಸಿಗೂ ಹೇಳಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಓವರ್ ಆಲ್ ಹೇಳ್ತಿರೋದು ನಾನು ಬಿಗಿನರ್ಸ್ಗೆ. ಈಗ ನಾನು ಬಿಗಿನರ್ ಆಗಿದ್ದಾಗ ಫಾಲೋ ಮಾಡಿದಂಥ ಸ್ಟ್ರಾಟಜಿ ಆ್ಯಂಡ್ ಈಗ ರಿಪೀಟರ್ ಅಂದರೆ ಇಷ್ಟು ತಿಂಗಳಾಗೈತೆ ಇವಾಗ್ಲೂ ಇದನ್ನೇ ಮಾಡೋದು. ಯಾಕೆಂತಂದರೆ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಇಂಪಾರ್ಟೆಂಟು, ಸಿಲೆಬಸ್ ಕಮ್ಮಿ ಇರೋದು. ಸೊ ಗೊತ್ತಾಯ್ತು ಅನ್ಕೋತೀನಿ. ಸೊ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಟಾಪಿಕ್ ಬರ್ತೀನಿ. ಸಿಲೆಬಸ್ ನೋಡಿ. ಸಿಲೆಬಸ್ಸು ನೀವು ರೀಸನಿಂಗ್ ಸಿಲೆಬಸ್ನ ಆರಾಮಾಗಿ ಒಂದು ತಿಂಗಳಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ನಾನು ಅಡ್ಡಾ 24/7 ಸೌರವ್ ಸರ್ದು ಪ್ಲೇಲಿಸ್ಟ್ ಇದೆಯಲ್ಲ 0 to 0, ಅದೊಂದು ಪ್ಲೇಲಿಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮದು ಒಂದು 80% ಪ್ರಿಲಿಮ್ಸ್ ಕ್ಲಿಯರ್ ಆಗೋಂತೂ 100% ಅಷ್ಟೇ ಸಾಕು. ನೋಡಿ, ಸಿಲಾಗಿಸಮು, ಇನ್ಇಕ್ವಾಲಿಟಿ, ಕೋಡಿಂಗ್ ಡಿಕೋಡಿಂಗ್, ಬ್ಲಡ್ ರಿಲೇಷನು, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ನು, ಆಲ್ಫಾನ್ಯೂಮರಿಕ್ ಸೀರೀಸು. ಸೊ ಇದಿಷ್ಟು ಮಿಸ್ಸೆಲೇನಿಯಸ್ ಪಾರ್ಟಲ್ಲಿ ಬರುತ್ತೆ. ಇನ್ನೂ ಬರುತ್ತೆ ಮಿಸ್ಸೆಲೇನಿಯಸ್ ಪಾರ್ಟ್ ಅಂತಂದರೆ, ಈಗ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದು ಮಾಡಿ, ಡಿಕ್ರೀಸಿಂಗ್ ಆರ್ಡರ್ ಮಾಡಿ ಅದು ಬರುತ್ತೆ. ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟು, ಪಜಲು. ಸೊ ಇದೆರಡೇ ಹೆವಿ ವೇಟೇಜ್. ಅಂದರೆ ರೀಸನಿಂಗಲ್ಲಿ ಇವೆರಡು ತುಂಬ ಇಂಪಾರ್ಟೆಂಟು. ಸೊ ಇವೆರಡಕ್ಕೆ ಎಷ್ಟು ವೇಟೇಜ್ ಇರುತ್ತೆ, ಅದರಲ್ಲಿ ಇದಿಷ್ಟು ಅದಕ್ಕಿಂತ ಕಮ್ಮಿ ವೇಟೇಜ್ ಇರುತ್ತೆ. ಸೊ ಇದಿಷ್ಟು ಮಿಸ್ಸೆಲೇನಿಯಸ್ ಟಾಪಿಕ ಒಂದು ಸಲ ಓದ್ಕೊಂಡ್ರೆ ಮುಗೀತು. ಆಮೇಲೆ ಕ್ವಶನ್ ಪ್ರಾಕ್ಟೀಸ್ ಅಷ್ಟೇ. ಸಿಟ್ಟಿಂಗ್ ಅರೇಂಜ್ಮೆಂಟು, ಪಜಲ್ ಕೂಡ ಪರ್ಟಿಕ್ಯುಲರ್ ಟೈಪ್ ಪಜಲ್. ಈಗ ಫ್ಲೋರ್ ಆ್ಯಂಡ್ ಬೇಸ್ಡ್ ಇರ್ಬೋದು, ಬಾಕ್ಸ್ ಬೇಸ್ಡ್ ಇರ್ಬೋದು, ಅಥವಾ ಫ್ಲೋರ್ ಫ್ಲಾಟ್ ಇರ್ಬೋದು, ಏಜ್ಡ್ ಬೇಸ್ಡ್ ಇರ್ಬೋದು. ಅದನ್ನೆಲ್ಲ ಒಂದು ಟೈಪು ನೋಡಿ. ಅದಾದಮೇಲೆ ನೆಕ್ಸ್ಟ್ ಪ್ರಾಕ್ಟೀಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಬುಕ್ಗಳನ್ನ ರೆಫರ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೆ. ಸೊ ಆನ್ಲೈನ್ ಸೋರ್ಸ್ ಮಾತ್ರ ಇವಾಗ ಹೇಳ್ತೀನಿ. ಅದಾದಮೇಲೆ ಮೀನಿಂಗ್ಫುಲ್ ವರ್ಡು, ಪೇರ್ ಫಾರ್ಮೇಷನ್ ಅಂತ ಬರ್ತವೆ ಪ್ರಿಲಿಮ್ಸಲ್ಲಿ. ಸೊ ಟೈಮ್ ಉಳಿದ್ರೆ ಅವನ್ನ ಅಟೆಂಡ್ ಮಾಡಿ. ಮೀನಿಂಗ್ಫುಲ್ ವರ್ಡು ಅಂತಂದರೆ, ಈಗ ಥರ್ಡ್ ವರ್ಡ್ ಕೊಟ್ಬಿಟ್ಟು ಒಂದು ಪರ್ಟಿಕ್ಯುಲರ್, ಈಗ ಮೀನಿಂಗ್ ಅಂತ ಇದೆಯಲ್ಲ, ಸೊ ಇದರಲ್ಲಿ 3rd ಲೆಟರ್, 5th ಲೆಟರ್, 6th ಲೆಟರ್ ಅಂತ ಕೊಟ್ಬಿಟ್ಟು ಆ 3ರಿಂದ ಮೀನಿಂಗ್ಫುಲ್ ವರ್ಡ್ ಬರುತ್ತೆ, ಆ ಥರ ಕೇಳ್ತಾರೆ. ಆ್ಯಂಡ್ ಪೇರ್ ಫಾರ್ಮೇಷನ್, ಬ್ಯಾಕ್ವರ್ಡ್, ಫಾರ್ವರ್ಡ್ ಅಂತ ಕೇಳ್ತಾರೆ. ಅದು ಟೈಮ್ ಉಳಿದ್ರೆ ಮಾಡಿ. ಮೀನಿಂಗ್ಫುಲ್ ವರ್ಡ್ ಆಲ್ಮೋಸ್ಟ್ ನಾನಂತೂ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, 100% ಗೊತ್ತಿಲ್ಲ ಅಂತಂದರೆ. ಸೊ ಈ ಸ್ಟ್ರಾಟಜಿ ಯೂಸ್ ಮಾಡಿದರೆ ನೀವು 40ವರೆಗೂ ಹೋಗ್ಬೋದು RRB PO ಮತ್ತು RRB ಕ್ಲರ್ಕಲ್ಲಿ. ಸೊ ಸೋರ್ಸ್ ನೋಡಿ, ಆಗಲೇ ಹೇಳಿದ್ನಲ್ಲ 0 to 0 ಸೌರವ್ ಸರ್ದು ಓಲ್ಡ್ ಪ್ಲೇಲಿಸ್ಟ್ 2019-20. ಸೊ ಅದರಲ್ಲಿ ಕಂಪ್ಲೀಟ್ ಟಾಪ್ ಟು ಬಾಟಮ್ ಹೇಳಿದ್ದಾರೆ. ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಅವ್ರು ಏನು ಹೇಳಿದ್ದಾರೆ ಬೇಕಾದ್ರೆ ನೀವು ನೋಡಿ ವೀಡಿಯೋನ. ಅವ್ರು ಏನು ಹೇಳಿದ್ದಾರೆ ಅದೇ ಎಕ್ಸ್ಪ್ಲನೇಷನ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹಾಕ್ತೀನಿ. ಸಿಲೋಗಿಸಮ್, ಇನ್ಇಕ್ವಾಲಿಟಿನ ಬರ್ತಾ ಎಲ್ಲ ಟಾಪಿಕ್ನು ರೀಸನಿಂಗ್ ಕವರ್ ಮಾಡ್ತೀನಿ ನಾನು. ಸೊ ಅದು ಬಿಟ್ಟರೆ ಸ್ಟಡಿ ನೀತಿ ಮ್ಯಾಮು ಮೇನ್ಸ್ ಲೆವೆಲಿಗೆ, ಮೇನ್ಸಿಗೆ ರಿವರ್ಸ್ ನೀವು ಫಸ್ಟ್ ಪ್ರಿಲಿಮ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಬಿಗಿನರ್ಸು. ಅದಾದಮೇಲೆ ಮೇನ್ಸಿಗೆ ಶಿಫ್ಟ್ ಆಗಿ ಅದರಲ್ಲಿ ರಿವರ್ಸ್ ಸಿಲೋಗಿಸಮು, ಕೋಡೆಡ್, ರಿವರ್ಸ್ ಇನ್ಇಕ್ವಾಲಿಟಿ ಆ ಥರ ಬರುತ್ತೆ. ನಾನು ಮೈನ್ಸು ಸ್ಟ್ರಾಟಜಿ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸಿಲೆಬಸ್ ಎಲ್ಲನೂ SBI ಕ್ಲರ್ಕಿಗೆ ಅಂತ ಹಾಕಿದ್ದೀನಿ. ನೀವು ಅದೇ ಸಿಲೆಬಸ್ ಸೇಮ್ ಎಲ್ಲ ಎಕ್ಸಾಮಿಗೂ ಇರುತ್ತೆ. ಸೊ ಈಗ ಡೈಲಿ ಟಾರ್ಗೆಟು, ನೀವು ಇದೇ ಸ್ಟ್ರಾಟಜಿ ಪ್ಲಾನು ನೋಡಿ. ಸ್ಪೀಡ್ ರೀಸನಿಂಗ್ ಅಂತ ಇದೆ, ಇನ್ಇಕ್ವಾಲಿಟಿ, ರೀಸನಿಂಗ್ ಅಥವಾ ಬ್ಲಡ್ ರಿಲೇಷನ್, ಕೋಡಿಂಗ್ ಡಿಕೋಡಿಂಗ್ ಇದೆಲ್ಲ. ಇನ್ಇಕ್ವಾಲಿಟಿ ಮತ್ತು ಸಿಲೋಗಿಸಮ್ ಅಂತೂ ನೀವು 20 to 25 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡಬೇಕು ಪ್ರಿಲಿಮ್ಸ್ ಲೆವೆಲಲ್ಲಾದರೆ. ಸೊ ಇದಕ್ಕೆ ಏನು ಮಾಡಿ ಅಂತಂದರೆ 3 ಟಾಪಿಕ್ ಎತ್ಕೊಳ್ಳಿ ಒಂದಿನ. ಇವತ್ತು 3 ಟಾಪಿಕ್ ಎತ್ಕೊಂಡು ಫುಲ್ ಒಂದು 30 ಮಿನಿಟ್ಸ್ ಎಷ್ಟು ಕ್ವಶನ್ ಆಗೋದು ಅಷ್ಟು. ಅಥವಾ ನಿಮಗೆ ಇನ್ನೂ ಟೈಮ್ ಜಾಸ್ತಿ ಇದ್ದರೆ ನಾನು 30 ಮಿನಿಟ್ ಮಾಡ್ತೀನಿ. ನೀವು ಇನ್ನೂ ಬೇಕಾದರೆ 1 hour ಕೊಡಿ. ನೀವು ಬಿಗಿನರ್ ಆಗಿದ್ದರಿಂದ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಎಷ್ಟು ಟೈಮ್ ಕೊಟ್ಟು ಓದ್ತೀರಾ, ನೆಕ್ಸ್ಟ್ ಅಷ್ಟೇ ಟೈಮ್ ಉಳಿತೆ. ನಾನು ಈಗ ಜೂನ್ ಮಂತಲ್ಲೆಲ್ಲ ನಾನು 10 hours, 12 hours, ಮಿನಿಮಮ್ 8 hours ಕನ್ಸಿಸ್ಟೆಂಟಾಗಿ 1 month ಓದಿದೆ. ಆಮೇಲೆ ಇವಾಗ ಸ್ವಲ್ಪ ಲೇಜಿ ಆಗಿದ್ದೀನೋ ಅಥವಾ ಏನೋ, ಇವಾಗ ಅಷ್ಟು ಟೈಮ್ ಕೊಡ್ತಿಲ್ಲ ಓದೋಕ್ಕೆ. ಸೊ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟಪಟ್ಬಿಟ್ರೆ ಆಮೇಲೆ ಅದೇ ಸರಿ ಹೋಗುತ್ತೆ. ಸೊ ಸ್ವಲ್ಪ ಕಷ್ಟಪಡಿ ಸ್ಟಾರ್ಟಿಂಗು. ಸೊ 3 ಟಾಪಿಕ್ ಎತ್ಕೊಳ್ಳಿ, ಒಂದಿನ ಪೂರ್ತಿ ಅದನ್ನೇ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಡೇ ಬೇರೆ 3 ಎತ್ಕೊಳ್ಳಿ, ಅಥವಾ 2 to 2 ಆ ಥರ 6 ದಿನಕ್ಕೆ 2 to 2 ಆ ಥರ ಆಲ್ಟರ್ನೇಟಿವ್ ಆಗಿ ಟಾಪಿಕ್ ಎತ್ಕೊಂಡ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ. ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಈಗ ಇವತ್ತು ಇನ್ಇಕ್ವಾಲಿಟಿ, ಸಿಲೋಗಿಸಮ್ ಏನಾದ್ರು ಕಂಪ್ಲೀಟ್ ಮಾಡಿದರೆ ನಾಳೆ ಪ್ರಾಕ್ಟೀಸ್ ಮಾಡಿ, ಮತ್ತು ನೆಕ್ಸ್ಟ್ ಡೇ ಬೇರೆ ಪ್ರಾಕ್ಟೀಸ್ ಮಾಡಿ, ಮತ್ತು ಆ ಥರ ಆಲ್ಟರ್ನೇಟಿವ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದು ಬಿಟ್ಟರೆ ಕಂಪಲ್ಸರಿ ಡೈಲಿ ಮಾಡಬೇಕಾಗಿರೋದು 5 ಪ್ರಿಲಿಮ್ಸ್ ಪಜಲ್, 5 ಪ್ರಿಲಿಮ್ಸ್ ಸಿಟ್ಟಿಂಗ್ ಅರೇಂಜ್ಮೆಂಟ್. 5 ಕಮ್ಮಿ ಅಂತ ಕಾಣಿಸ್ಬೋದು, ಬಟ್ ಬಿಗಿನರ್ ಆಗಿದ್ದಾಗ ಒಂದು ಮಾಡೋಕ್ಕೆ 5 ನಿಮಿಷ, 6 ನಿಮಿಷ, 10 ನಿಮಿಷ ಆ ಥರನೂ ಆಗ್ಬೋದು. ಪ್ರಾಕ್ಟೀಸ್ ಮಾಡಿ, ನಿಜ ಟೈಮ್ ಡ್ರಾಸ್ಟಿಕಲಿ ರಿಡ್ಯೂಸ್ ಆಗುತ್ತೆ. ಸೊ ನಂದು ಸ್ಟಾರ್ಟಿಂಗಲ್ಲಿ 8 ಮಿನಿಟ್ಸ್ ಪ್ರಿಲಿಮ್ಸ್ ಲೆವೆಲ್ಗೆ ಹೇಳ್ತಿದ್ದೆ, 8 ಮಿನಿಟ್ಸ್ ಆಗ್ತಿತ್ತು. ಸೊ ಇವಾಗ ಒಂದು 1.3 ಆ ಥರ ಕಮ್ಮಿಗೆ ಬಂದುಬಿಟ್ಟಿದೆ ಸ್ಪೀಡು. ಸೊ ನೀವು ಡೈಲಿ 5 ಪ್ರಿಲಿಮ್ಸ್ ಲೆವೆಲ್ ಪಜಲ್, 5 ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಿಕ್ಸ್ಡ್ ಟೈಪ್ ಮಾಡಿ. ಸೊ ಅದಕ್ಕೆ ಸೋರ್ಸು
ಸ್ಮಾರ್ಟ್ ಕಿಡದಲ್ಲಿ ಫ್ರೀ ಕ್ವಿಜ್ ಸೆಕ್ಷನಲ್ಲಿ ತುಂಬ ಕ್ವಿಜ್ಗಳಿದ್ದಾವೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಮತ್ತು ಪಜಲ್ಗೆ. ಅದು ಮಿಕ್ಸಲ್ಲಿದೆ, ಪ್ರಿಲಿಮ್ಸ್ ಮೈನ್ಸ್ ಎಲ್ಲ ಮಿಕ್ಸಲ್ಲಿದೆ. ಸೊ ಅಲ್ಲಿಂದ ಸಾಲ್ವ್ ಮಾಡಿ. ಅದು ಬಿಟ್ಟರೆ ಬುಕ್ ಇದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಬುಕ್ಕಲ್ಲಿ ಮಾಡ್ಬೋದು ಅಂತ, ತುಂಬ ಒಳ್ಳೆಯ ಬುಕ್ಕು, ಅದರಲ್ಲಿ ಪ್ರೀವಿಯಸ್ ಇಯರ್ ಎಲ್ಲ ಇದೆ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಬುಕ್ ಅಂತ. ಸೊ ಅದು ಬಿಟ್ಟರೆ ಇದು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಿ. 30 ಮಿನಿಟ್ಸ್ ಅಡ್ಡ 24/7 ಕ್ವಿಜ್ ಎತ್ಕೊಂಡು ಫ್ರೀ ಡೈಲಿ ಕ್ವಿಜ್. ಪೇಯ್ಡ್ ಏನಿಲ್ಲ ಇದೆ, ನಾನು ಹೇಳ್ತಿರೋದು ಯಾವುದೂ ಪೇಯ್ಡ್ ಇಲ್ಲ. ಫ್ರೀ ಡೈಲಿ ಕ್ವಿಜ್ ಬರುತ್ತೆ. ಫ್ರೀ ಡೈಲಿ ಕ್ವಿಜ್ನ ಡೈಲಿ ಮಾಡಿ. ಒಂದು ಈಗ ರೀಸನಿಂಗ್ ಹೋಗ್ಬಿಟ್ಟು ರೀಸನಿಂಗಲ್ಲಿ ಒಂದು ಬಿಡಬೇಡಿ. ಯಾವ ಟಾಪಿಕೋ ಏನೋ ಬರುತ್ತೋ ಬರಲ್ವೋ ಮಾಡಿ, ಗೊತ್ತಾಗಲಿಲ್ವೋ ಓಪನ್ ಮಾಡಿ ಆನ್ಸರ್ ನೋಡಿ. ಸೊ ನಿಮೀಗ ಕಾನ್ಸೆಪ್ಟ್ ಗೊತ್ತಿಲ್ಲದಲೇ ನೀವು ಆನ್ಸರ್ ಮಾಡಿಲ್ಲ ಅಂತಂದರೆ ಆ ಕಾನ್ಸೆಪ್ಟ ಓದಿ, ಒಂದು ಕ್ಲಾಸ್ ನೋಡಿ, ವೀಡಿಯೋ ಯಾವ್ದಾದ್ರು ನೋಡಿ. ನಿಮಗೆ ಇಷ್ಟ, ಈಗ ಯಾವುದೋ ಒಂದು ಸಿಲೋಗಿಸಮೇ ತಪ್ಪು ಮಾಡಿರ್ತೀರ ಅಥವಾ ಸಿಲೋಗಿಸಮೇ ಆನ್ಸರ್ ಮಾಡಿಲ್ಲ ಅಂದರೆ ಏನಕ್ಕೆ ಆನ್ಸರ್ ಮಾಡಿದೆ, ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದು ಟೈಮ್ ಸಾಲದಲ್ಲೇ ಆನ್ಸರ್ ಮಾಡಿಲ್ವ ಅಂತ ನೋಡಿ. ಗೊತ್ತಿದ್ದು ಟೈಮ್ ಸಾಲದಲ್ಲೇ ಆನ್ಸರ್ ಮಾಡಿಲ್ಲ ಅಂದರೆ ಅದೇ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಸಖತ್ ಪ್ರಾಕ್ಟೀಸ್ ಮಾಡಿ. ಗೊತ್ತಿಲ್ಲದೇ ಆನ್ಸರ್ ಮಾಡಿಲ್ಲ ಅಂದರೆ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟು ವೀಡಿಯೋ ಕ್ಲಾಸಸ್ನ ನೋಡಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಕಾನ್ಸೆಪ್ಟ್ ಮೇಲೆ ಏನೇ ಡೌಟ್ ಇದ್ರೂ ನಮಗೆ ಟೆಲಿಗ್ರಾಮ್ ಮುಖಾಂತರ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾವು ಆ ಟಾಪಿಕ್ನ ಕವರ್ ಮಾಡ್ಕೊಡ್ತೀವಿ ರೀಸನಿಂಗಲ್ಲಿ. ಸೊ ಇದಿಷ್ಟೇ ಸ್ಟ್ರಾಟಜಿ, ಸಿಂಪಲ್ ಇದೆ ಸ್ಟ್ರಾಟಜಿ, ಏನಿಲ್ಲ. ನೀವು ಇದಿಷ್ಟು ಫಾಲೋ ಮಾಡಿದರೆ ಡೈಲಿ ಮಿನಿಮಮ್ ನಿಮಗೆ ಚೇಂಜಸ್ ಕಾಣಿಸ್ಬೇಕು ಅಂದರೆ ಮಿನಿಮಮ್ 1 to 2 ಮಂತ್ಸ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ಒಂದಿನ ಮಾಡೋದು ಒಂದಿನ ಬಿಡೋದು ಬಿಡಬೇಡಿ. ಇದು ಡೈಲಿ ಮಸ್ಟ್ ಡೂ ಟಾರ್ಗೆಟ್. ಇಷ್ಟಂತೂ ನೀವು ಮಾಡಲೇಬೇಕು. ನಿಜ, ಇಷ್ಟಂತೂ ಮಾಡಿ. ಇದ್ರ ಮೇಲೆ ಎಕ್ಸ್ಟ್ರಾ ಮಾಡಿದರೆ ಇನ್ನೂ ಒಳ್ಳೆಯದು, ಬಟ್ ಮಿನಿಮಮ್ ಇಷ್ಟು ಮಾಡಿ. ಇಷ್ಟು ಮಾಡಿದರೆ ಪಕ್ಕಾ ಕ್ಲಿಕ್ ಆಗುತ್ತೆ. ಯಾರ್ಯಾರು ಈಗ ಮಿನಿಮಮ್ ಸ್ಕೋರ್, ಈಗ ಫಾರ್ ಎಕ್ಸಾಂಪಲ್ 35ಗೆ ಇದರಲ್ಲಿ ಇಟ್ಕೊಳ್ಳೋಣ, ಯಾವುದು SBI ಕ್ಲರ್ಕಲ್ಲಿ 10, 15, 20, 15 ರೇಂಜಲ್ಲಿದ್ದರೆ ಅವರೆಲ್ಲ ಸೀರಿಯಸ್ಸಾಗಿ 25 ಕ್ರಾಸ್ ಆಗ್ತೀರ. ಇಷ್ಟು ಮಾಡಿದ್ರೇ ಅಷ್ಟು ಕ್ರಾಸ್ ಆಗ್ತೀರ ಕನ್ಸಿಸ್ಟೆನ್ಸಿಯಾಗಿ ಮಾಡಿದರೆ. ಬಟ್ ಇದು ಬಿಗಿನರ್ಸಿಗೆ. RRB PO ಡೆಫಿನೆಟ್ಲಿ RRB PO ಬರೋಷ್ಟಿಗೆ ಇನ್ನು ನೀವು 40ಗೆ 30 ಮೇಲಂತೂ ರೀಚ್ ಆಗೇ ಆಗ್ತೀರಾ. 35 ಕೂಡ ಆಗ್ಬೋದು. ಸೊ ಇದಿಷ್ಟೇ ಸ್ಟ್ರಾಟಜಿ ಫಾಲೋ ಮಾಡ್ತೀರಾ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬುಕ್ಸ್ ಯಾವುದು ಅಂತ ಹೇಳ್ತೀನಿ. ಎಲ್ಲ ಸಬ್ಜೆಕ್ಟ್ಗೂ ಬುಕ್ಸ್ ಹೇಳ್ತೀನಿ, ರೀಸನಿಂಗ್ ಅಂತಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.